98.7 ಹೋಲ್ ಸ್ಕ್ವೇರ್ ಮೈನಸ್ 1.3 ಹೋಲ್ ಸ್ಕ್ವೇರ್ ನ ಬೆಲೆ. This is in the form of a square minus b square. A square minus b square is nothing but a plus b into a minus b, where a means 98.7, b means 1.3. So a ಅಂದ್ರೆ 98.7, b ಅಂದ್ರೆ 1.3. Therefore a plus b into a minus b, 98.7 plus 1.3 a plus b into a minus b ಅಂದ್ರೆ 98.7 minus 1.3. ಈಗ ಇವೆರಡನ್ನ ಆಡ್ ಮಾಡಿದ್ರೆ ಇದು 98, ಇದೊಂದು ಸೇರಿದ್ರೆ 99 ಆಯ್ತು, 7 3 10 ಅಂದ್ರೆ ಅಲ್ಲಿಗೆ ಇವೆರಡನ್ನ ಆಡ್ ಮಾಡಿದ್ರೆ 100 ಬರುತ್ತೆ ನಮಗೆ. ಬೇಕಾದ್ರೆ ಆಡ್ ಮಾಡಿ ನೋಡಿ. 98.7 1.3 7 3 10 8 9 10 9 1 10, ಸೊ 100 ಬರುತ್ತೆ ನಮಗೆ ರೌಂಡ್ ಫಿಗರ್. ಇಂಟು 98.7 ಮೈನಸ್ 1.3, 98.7 ಮೈನಸ್ 1.3, 7 3 4, 8 1 7 9, ಸೊ 97.4. ಪಾಯಿಂಟ್ ಇಲ್ಲ ಅಂತ ಅನ್ಕೊಂಡು ಮಲ್ಟಿಪ್ಲೈ ಮಾಡಿದ್ರೆ 97400 ಬರುತ್ತೆ ಆನ್ಸರ್. ಆದ್ರೆ ಪಾಯಿಂಟ್ ನ ರೈಟ್ ಸೈಡ್ ಒಂದು ಡಿಜಿಟ್ ಇರೋದ್ರಿಂದ ಒಂದು ಡಿಜಿಟ್ ಆದ್ಮೇಲೆ ಪಾಯಿಂಟ್ ಕೊಡ್ತೀವಿ. ಸೊ ಫೈನಲ್ ಆನ್ಸರ್ ಎಷ್ಟು? 9740, 9740. ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 3/4 ಪ್ಲಸ್ 5/2 ಡಿವೈಡೆಡ್ ಬೈ 10/4 ಇದರ ಬೆಲೆಯು. 3/4 ಪ್ಲಸ್ 5/2 ನೋಡಿ, ಫಸ್ಟ್ ನಾವೇನ್ ಮಾಡಬೇಕು? ಡಿವಿಷನ್ ಮಾಡಬೇಕು, ಆಮೇಲೆ ಅಡಿಷನ್ ಮಾಡಬೇಕು. ಸೊ ಡಿವಿಷನ್ ಮಾಡಬೇಕು ಅಂತಂದ್ರೆ ಈ ಡಿವಿಷನ್ ನಾನು ತೆಗೆದು ಮಲ್ಟಿಪ್ಲಿಕೇಶನ್ ಹಾಕಿದ್ರೆ ಈ 10/4 ಏನಾಗುತ್ತೆ? ರೆಸಿಪ್ರೋಕಲ್ ಆಗುತ್ತೆ ವಿತ್ ಕ್ರಮ 4/10 ಆಗುತ್ತೆ. ಡಿವೈಡ್ ಮಾಡಿ 2 1 2 2 2 1 2 4, 2 1 2 5 10, 5 1 5 1. ಸೊ 3/4 ಪ್ಲಸ್ 1 ಎಲ್ಸಿಎಂ ತಗೊಂಡ್ರೆ ಇಲ್ಲಿ 4 4 1 4 4 3 7, ಸೊ 7/4 ಆನ್ಸರ್. ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 2x ಮೈನಸ್ 3y ಹೋಲ್ ಸ್ಕ್ವೇರ್ ಇದರ ವಿಸ್ತೃತ ರೂಪವು. ಇದು ಯಾವ ಫಾರ್ಮಲ್ ಇದೆ ಅಂತಂದ್ರೆ ಇದು a ಮೈನಸ್ b ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ. a ಮೈನಸ್ b ಹೋಲ್ ಸ್ಕ್ವೇರ್ is given by a square plus b square minus 2ab, where a is 2x and b is 3y. ಸೊ a square plus b square minus 2ab ಅಂತ ಬರೆದ್ರೆ 2x ಹೋಲ್ ಸ್ಕ್ವೇರ್ a ಸ್ಕ್ವೇರ್ ಇದು ಪ್ಲಸ್ b ಸ್ಕ್ವೇರ್ ಅಂತಂದ್ರೆ 3y ಹೋಲ್ ಸ್ಕ್ವೇರ್ ಮೈನಸ್ 2ab, a ಅಂದ್ರೆ 2x, b ಅಂದ್ರೆ 3y. ಈಗ ಸ್ಕ್ವೇರ್ 2 ಗೆ ಮತ್ತು x ಗೆ ಎರಡಕ್ಕೂ ಅಪ್ಲೈ ಆಗಬೇಕು. 2 ಗೆ ಅಪ್ಲೈ ಮಾಡಿದ್ರೆ 4 ಆಗುತ್ತೆ, x ಗೆ ಅಪ್ಲೈ ಮಾಡಿದ್ರೆ x ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಇಸ್ 9, y ಸ್ಕ್ವೇರ್ ಇಸ್ y ಸ್ಕ್ವೇರ್ ಮೈನಸ್ 2 4 4 3 12, x ಇಂಟು y ಇಸ್ xy. ಸೊ 4x ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್ ಮೈನಸ್ 12xy. ಆಪ್ಷನ್ 2 ಈಸ್ ಕರೆಕ್ಟ್. ನೆಕ್ಸ್ಟ್ ಒನ್, x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಈಕ್ವಲ್ ಟು 47 ಮತ್ತು xy ಈಕ್ವಲ್ ಟು 19/2. ಸೊ ಈ ರೀತಿ ಒಂದು ಸಿಚುವೇಶನ್ ಇದ್ರೆ 3 ಇಂಟು x ಪ್ಲಸ್ y ಹೋಲ್ ಸ್ಕ್ವೇರ್ ಪ್ಲಸ್ x ಮೈನಸ್ y ಹೋಲ್ ಸ್ಕ್ವೇರ್ ಇದರ ಬೆಲೆ ನಾವು ಫೈಂಡ್ ಮಾಡ್ಬೇಕಾಗಿರೋದು ಇದು 3 ಇಂಟು x ಪ್ಲಸ್ y ಹೋಲ್ ಸ್ಕ್ವೇರ್ ಪ್ಲಸ್ x ಮೈನಸ್ y ಹೋಲ್ ಸ್ಕ್ವೇರ್ ಇದರ ವ್ಯಾಲ್ಯೂನ ನಾವು ಫೈಂಡ್ ಮಾಡಬೇಕು. 3 ಆಸ್ ಇಟ್ ಈಸ್ ಇರಲಿ, ಇದು a ಪ್ಲಸ್ b ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ. ಸೊ a ಪ್ಲಸ್ b ಹೋಲ್ ಅಂದ್ರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab, ದೇರ್ ಫೋರ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ 2xy ಪ್ಲಸ್ ಇದು ಯಾವ ಫಾರ್ಮಲ್ ಇದೆ ಅಂತಂದ್ರೆ a ಮೈನಸ್ b ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ. a ಮೈನಸ್ b ಹೋಲ್ ಸ್ಕ್ವೇರ್ ಅಂತಂದ್ರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab, ದೇರ್ ಫೋರ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮೈನಸ್ 2xy. 3 ಆಸ್ ಇಟ್ ಈಸ್ ಇರಲಿ, ಇಲ್ಲಿ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಅಂತಂದ್ರೆ 47. ಓಕೆ, ಪ್ಲಸ್ 2 ಇಂಟು xy ಅಂತಂದ್ರೆ 19/2. ಓಕೆ, ಪ್ಲಸ್ ಅಗೇನ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಅಂತಂದ್ರೆ 47 ಮೈನಸ್ 2 ಇಂಟು xy ಅಂತಂದ್ರೆ 19/2. ಇಲ್ಲಿ 2 2 ಕ್ಯಾನ್ಸಲ್ ಆಗಲಿ, ಇಲ್ಲೂ ಕೂಡ 2 2 ಕ್ಯಾನ್ಸಲ್ ಆಗಲಿ. ಇಲ್ಲಿ ಹೊರಗಡೆ ಉಳಿದಿರೋದು 3 ಇಂಟು ಇಲ್ಲಿ 47 ಇದೆ, ಇಲ್ಲಿ 19 ಉಳಿದಿದೆ. 47 ಪ್ಲಸ್ 19 ಕೂಡಿಸಿದ್ರೆ 9 7 16, 6 ದಶಕ 1 ತಗೊಂಡ್ರೆ 1 1 2 4 6, ಸೊ 66 ಬಂತು. ಪ್ಲಸ್ ಇವೆರಡನ್ನ ಸಬ್ಟ್ರಾಕ್ಟ್ ಮಾಡಿ 47 ಮೈನಸ್ 19 ಸಬ್ಟ್ರಾಕ್ಟ್ ಮಾಡಿದ್ರೆ ಇದು 3 17, 17 ಮೈನಸ್ 9 ಅಂದ್ರೆ 8, 3 ಮೈನಸ್ 1 ಅಂದ್ರೆ 2. ಸೊ ಇಲ್ಲಿ ಎಷ್ಟು ಬಂತು ಆನ್ಸರ್? 28 ಬಂತು. ಈಗ ಇವೆರಡನ್ನ ಗುಣಾಕಾರ ಮಾಡಿ ಮಲ್ಟಿಪ್ಲೈ ಮಾಡಿ 3 6 18, 3 6 18 1 19, 198 ಪ್ಲಸ್ 28 ಆಡ್ ಮಾಡಿ 8 8 16, 9 1 10 2, 12 2 ದಶಕ 1 1 1 2. ಸೊ 226. ಆಪ್ಷನ್ 4 ಈಸ್ ಕರೆಕ್ಟ್.
ನೆಕ್ಸ್ಟ್ ಒನ್, ಎಕ್ಸ್ ನ ಶೇಕಡ 15 ಎಂಬುದು ವೈ ನ ಶೇಕಡ 20ಕ್ಕೆ ಸಮನಾದ್ರೆ ಎಕ್ಸ್ ಅನುಪಾತ ವೈ ಎಂಬುದು. ಎಕ್ಸ್ ನ ಶೇಕಡ 15 ಅಂತಂದ್ರೆ ಎಕ್ಸ್ ಇಂಟು 15/100 ಅಂತ ಅರ್ಥ. ಯಾಕಂದ್ರೆ 15% ಇರುತ್ತಲ್ಲ, ಸೊ 15% ಅಂತ ಇರ್ತದೆ. 15% ಈಸ್ ನಥಿಂಗ್ ಬಟ್ 15/100. ಇದು ಯಾವ್ದಕ್ಕೆ ಸಮ ಅಂತಂದ್ರೆ ವೈ ನ ಶೇಕಡ 20ಕ್ಕೆ ಸಮ ಅಂತ. ಸೊ ವೈ ಇಂಟು 20/100. ಈ 100 ಕ್ಯಾನ್ಸಲ್ ಆಗ್ಲಿ, ನನಗೆ ಎಕ್ಸ್ ಅನುಪಾತ ವೈ ಬೇಕು. ಎಕ್ಸ್ ಅನುಪಾತ ವೈ ಅಂದ್ರೂ ಒಂದೇ, ಎಕ್ಸ್ ಬೈ ವೈ ಅಂದ್ರೂ ಒಂದೇ. ಸೊ ವೈ ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ, 15 ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಎಕ್ಸ್ ಬೈ ವೈ ಈಕ್ವಲ್ ಟು 20/15 ಆಗುತ್ತೆ. ಓಕೆ, ಈಗ ಡಿವೈಡ್ ಮಾಡಿ, 5×4 = 20, 5×3 = 15, 4/3 ಅಂತ ಬರುತ್ತೆ. ಇದನ್ನ ಅನುಪಾತದ ರೂಪದಲ್ಲಿ ಬರೆದ್ರೆ 4:3, 4 ಅನುಪಾತ 3, ಆಪ್ಷನ್ 2 ಈಸ್ ಕರೆಕ್ಟ್.